ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಅವರಿಂದ ಘನತ್ಯಾಜ್ಯ ನಿರ್ವಹಣೆಯ ಯಂತ್ರೋಪಕರಣಗಳಿಗೆ ಚಾಲನೆ. ಸೇವೆಗಳಲ್ಲಿ ಲೋಪ ಕಂಡು ಬಂದರೆ ಗ್ರಾಹಕರ ಕೋರ್ಟ್ನಲ್ಲಿ ದೂರು ಸಲ್ಲಿಸಬಹುದು. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಶ್ರೀನಿಧಿ ಸಲಹೆ. ಕಾರ್ ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ, 6 ಜನ ಪ್ರಯಾಣಿಕರು ಸಜೀವ ದಹನ. ಡಿಎಸ್ಟಿ ನಿಧಿ ಯೋಜನೆಯಡಿ ಸ್ಟಾರ್ಟ್ಅಪ್ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ. ಯಶಸ್ವಿ ನಾಗ್. ನಗರದ ಸ್ವಚ್ಛತೆಗೆ ರಸ್ತೆ ಬದಿ ವ್ಯಾಪಾರಿಗಳು ಸಹಕರಿಸಿ. ನಗರಸಭಾ ಪೌರಾಯುಕ್ತರಾದ ಪರಶುರಾಮ್ ಎಂ ಛಲವಾದಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಅವರಿಂದ ಘನತ್ಯಾಜ್ಯ ನಿರ್ವಹಣೆಯ ಯಂತ್ರೋಪಕರಣಗಳಿಗೆ ಚಾಲನೆ. ಮಲೆ ಮಹದೇಶ್ವರ ಬೆಟ್ಟ ಹಸಿರುನಾಳೆ ಎಂಎಂ ಹಿಲ್ಸ್ ಅಭಿಯಾನದ ಅಂಗವಾಗಿ ಜಿಲ್ಲಾಧಿಕಾರಿ ಶ್ರೀರೂಪ ಅವರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಘನತ್ಯಾಜ್ಯ ನಿರ್ವಹಣೆಯ ನೂತನ ಯಂತ್ರೋಪಕರಣಗಳನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಪವಿತ್ರ ಯಾತ್ರಾ ಸ್ಥಳದಲ್ಲಿ ಹೆಚ್ಚುತ್ತಿರುವ ಪರಿಸರ ಸವಾಲನ್ನು ಎದುರಿಸಲು ಮತ್ತು ವೈಜ್ಞಾನಿಕ ಮಾದರಿಯಲ್ಲಿ ತ್ಯಾಜ್ಯ ಸಂರಕ್ಷಣೆ ಮಾಡಲು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನೂತನವಾಗಿ ಅಳವಡಿಸಲಾದ ಯಂತ್ರಗಳ ಕಸವನ್ನು ಸಮರ್ಪಕವಾಗಿ ವಿಂಗಡಿಸಲು ವಿಲೇವಾರಿ ಮಾಡಲು ಸಹಕಾರಿಯಾಗಲಿದ್ದು, ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತ ಹಾಗೂ ಪರಿಸರ ಸ್ನೇಹಿ ತಾಣವನ್ನಾಗಿ ಮಾಡುವ ಗುರಿ ಹೊಂದಿದೆ. ಈ ಸಂದರ್ಭದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು, ಉಪಕಾರ್ಯದರ್ಶಿ ಚಂದ್ರಶೇಖರ್, ಮೈಕಾಪ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಅಶ್ರಫುಲ್ ಹಸನ್, ಗ್ರಾಮ ಪಂಚಾಯಿತಿ ಪಿಡಿಒ ಕಿರಣ್, ಜಾಗೃತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರು, ಮಂಗಳೂರಿನ ಮಿನಿಟೆಕ್ ಸಂಸ್ಥೆಯ ಪ್ರತಿನಿಧಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಯೋಜನೆ ಯಶಸ್ವಿ ಹಿಂದಿರುವ ಪೌರ ಕಾರ್ಮಿಕರು ಹಾಗೂ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಈ ಸಮಾರಂಭಕ್ಕೆ ಸಾಕ್ಷಿಯಾದರು. ಈ ಸಾಮೂಹಿಕ ಪ್ರಯತ್ನವು ಬೆಟ್ಟದ ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡುವಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಸೇವೆಗಳಲ್ಲಿ ಲೋಪ ಕಂಡು ಬಂದರೆ ಗ್ರಾಹಕರ ಕೋರ್ಟ್ನಲ್ಲಿ ದೂರು ಸಲ್ಲಿಸಬಹುದು. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಶ್ರೀನಿಧಿ ಸಲಹೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ ಶ್ರೀನಿಧಿ ಅವರು ಮಾತನಾಡಿದರು. ಯಾವುದೇ ಸರಕು ಸೇವೆಗಳನ್ನು ಹಣ ಕೊಟ್ಟು ಪಡೆಯುವವರು ಗ್ರಾಹಕರಾಗಿರುತ್ತಾರೆ. ಸರಕು ಸೇವೆಗಳಲ್ಲಿ ಲೋಪ ಕಂಡು ಬಂದರೆ ಗ್ರಾಹಕರ ಕೋರ್ಟ್ನಲ್ಲಿ ದೂರು ಸಲ್ಲಿಸಬಹುದು ಎಂದರು. ವಸ್ತುಗಳನ್ನು ಖರೀದಿಸುವಾಗ ಸೂಕ್ತ ಬಿಲ್ ಕೂಡ ಪಡೆಯಬೇಕು. ಅಲ್ಲದೆ ಸೂಕ್ತ ದಾಖಲೆ ಹೊಂದಿರಬೇಕು. ಆಗ ಮಾತ್ರ ದೂರು ಸಲ್ಲಿಸಿ ಪರಿಹಾರ ಪಡೆಯಲು ಅನುಕೂಲವಾಗುತ್ತದೆ ಎಂದರು. ಹೊಟ್ಟೆಯೊಳಗಿರುವ ಮಗು ಕೂಡ ಗ್ರಾಹಕನಾಗಿರುತ್ತಾನೆ. ಹೊಟ್ಟೆಯಲ್ಲಿದ್ದಾಗ ಮಾತ್ರೆ, ಔಷಧಿ, ಚಿಕಿತ್ಸೆಯಿಂದ ಪರಿಣಾಮ ಬೀರಿ ಮಗುವಿಗೆ ತೊಂದರೆಯಾಗಿದ್ದರೆ ಆ ಮಗು ದೊಡ್ಡದಾದ ಮೇಲೂ ನ್ಯಾಯ ಪಡೆಯಲು ಅವಕಾಶವಿರುತ್ತದೆ ಎಂದರು. ಸುಮಾರು ಒಂದು 20-25 ಸಾವಿರ ಆಗಿರ್ತಾರೆ. 96-97 ಐಟಮ್ಸ್, ಓಲ್ಡ್ ಐಟಮ್ಸ್ ಎಲ್ಲ ತಗೊಂಡು ತುಂಬಾ ಬೇಜಾರಾಯಿತು ಮನಸ್ಸಿಗೆ. ಏನೋ ಆಯ್ತು ಅವರು ತುಂಬಾ ಏನೇನೋ ಮಾತಾಡ್ತಾ ಇದ್ರು. ಗ್ರಾಹಕರಿಗೆ ಮೋಸವಾಗಿದ್ದಲ್ಲಿ ದಂಡ ಕಟ್ಟದಿದ್ದರೆ ಅಂತಹವರಿಗೆ ಅರೆಸ್ಟ್ ವಾರೆಂಟ್ ನೀಡಿ ಜೈಲಿಗೆ ಕಳಿಸುವ ಅವಕಾಶವೂ ಇದೆ. ನಮ್ಮಲ್ಲಿ ಬ್ಯಾಂಕ್, ವಿಮೆ, ವಾಹನ ಫೈನಾನ್ಸ್ ಪ್ರಕರಣಗಳು ಹೆಚ್ಚಾಗಿ ಬರುತ್ತದೆ ಎಂದು ತಿಳಿಸಿದರು. ವಸ್ತು ಖರೀದಿಸಿದ 2 ವರ್ಷದೊಳಗೆ ಗ್ರಾಹಕರ ವೇದಿಕೆಗೆ ದೂರು ಸಲ್ಲಿಸಲು ಅವಕಾಶವಿರುತ್ತದೆ. ಒಂದು ವೇಳೆ ತಡವಾದರೆ ಅದಕ್ಕೆ ಸೂಕ್ತ ಕಾರಣ ಕೊಡಬೇಕಾಗುತ್ತದೆ. 5 ವರ್ಷದವರೆಗೆ ಯಾವುದೇ ಶುಲ್ಕವಿಲ್ಲದೆ ದೂರು ಸಲ್ಲಿಸಬಹುದು. 50 ಲಕ್ಷದ ತನಕ ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿ ದೂರು ಸಲ್ಲಿಸಿ ಪರಿಹಾರ ಪಡೆಯಬಹುದು ಎಂದರು. ವಸ್ತುಗಳನ್ನು ಖರೀದಿಸುವಾಗ ಗ್ರಾಹಕರು ವಸ್ತುವಿನ ದರ, ಗುಣಮಟ್ಟ, ಪ್ರಮಾಣ ತಿಳಿಯುವುದು ಮುಖ್ಯ. ನ್ಯಾಯಕ್ಕಾಗಿ ಗ್ರಾಹಕರ ವೇದಿಕೆಯಲ್ಲಿ ದೂರು ಸಲ್ಲಿಸಿದ ನಂತರ ವಾದ ಮಾಡಲು ವಕೀಲರ ಅಗತ್ಯವಿಲ್ಲ. ತಾವೇ ವಾದ ಮಾಡಬಹುದು. ಅಲ್ಲದೆ ರಾಜಿಗೂ ಅವಕಾಶವಿದೆ ಎಂದು ತಿಳಿಸಿದರು. ಗ್ರಾಹಕರ ವೇದಿಕೆಗೆ ದೂರು ಸಲ್ಲಿಸಲು ಜನರು ಹಿಂಜರಿಯುತ್ತಾರೆ. ಈ ಸಂಬಂಧ ಶಾಲಾ ಕಾಲೇಜಿನಲ್ಲಿ ಅರಿವು ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ. ವೇದಿಕೆಯಲ್ಲಿ ತೆಗೆದುಕೊಂಡ ದೂರನ್ನು 3 ತಿಂಗಳೊಳಗೆ ಮುಗಿಸಲು ಕಾಯ್ದೆ ಹೇಳುತ್ತದೆ. ಆದರೆ ಪ್ರಕರಣ ಮುಗಿಯಲು 6 ತಿಂಗಳು ಬೇಕಾಗುತ್ತದೆ. ಪ್ರತಿಯೊಬ್ಬರೂ ಗ್ರಾಹಕರ ವೇದಿಕೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸಂವಾದದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ಎನ್ ಸಿದ್ಲಿಂಗ್ ಸ್ವಾಮಿ, ಖಜಾಂಚಿ ಪುಟ್ಟರಾಜ್ ಸೇರಿದಂತೆ ಪತ್ರಕರ್ತರು ಹಾಜರಿದ್ದರು. ಕಾರ್ ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ, 6 ಜನ ಪ್ರಯಾಣಿಕರು
ಸಜೀವ ದಹನ. ಕಾರು ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿ 6 ಜನ ಪ್ರಯಾಣಿಕರು ಸೇರಿ ಕಾರಿನಲ್ಲಿದ್ದರೂ ಸಜೀವ ದಹನವಾಗಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಈ ವೃದ್ಧಾವಕ ಘಟನೆ ನಡೆದಿದ್ದು, ಕಾರಿನಲ್ಲಿದ್ದ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ಈ ಘಟನೆ ನಡೆದಿದ್ದು, ಖಾಸಗಿ ಬಸ್ ಮತ್ತು ಕಾರು ಎರಡೂ ಸಹ ಬೆಂಕಿಗೆ ಆಹುತಿಯಾಗಿದೆ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದ ಬಸ್ ಇತ್ತ ಕಲಬುರಗಿಯಿಂದ ಲಿಂಗಸೂರಿಗೆ ಸಾಗುತ್ತಿದ್ದ ಕಾರು. ಹಲವು ಪ್ರಯಾಣಿಕರಿಗೂ ಕೂಡ ಗಾಯಗಳಾಗಿದ್ದು, ಘಟನಾ ಸ್ಥಳಕ್ಕೆ ಸುರಪುರ ಪೊಲೀಸರು ಭೇಟಿ ನೀಡಿ ಸತ್ತವರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಬೆಂಕಿಯ ಕೆನ್ನಾಲೆಗೆ ಬಸ್ ಹೊತ್ತಿ ಹುರಿಯುತ್ತಿದೆ. ಡಿಎಸ್ಟಿ ನಿಧಿ ಯೋಜನೆಯಡಿ ಸ್ಟಾರ್ಟ್ಅಪ್ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ. ಯಶಸ್ವಿ ನಾಗ್. ಆರೋಗ್ಯ, ಆಹಾರ ಸಂರಕ್ಷಣೆ, ಕೃಷಿಗೆ ಸಂಬಂಧಿಸಿದಂತೆ ಸಂಶೋಧನೆ ಮಾಡಲು ಮುಂದಾಗುವವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಅನುದಾನ ನೀಡಲಾಗುವುದು ಎಂದು ಮೈಸೂರಿನ ಡಿಎಸ್ಟಿ ಐಟಿಬಿಟಿ ಜಿಎಸ್ಎಸ್ಎಸ್ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ಫೌಂಡೇಶನ್ನ ಸಿಇಒ ಯಶಸ್ವಿ ನಾಗ್ ತಿಳಿಸಿದರು. ಈಗಾಗಲೇ ಸಾಕಷ್ಟು ಜನರಿಗೆ ಅನುದಾನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರಂಭಿಕ ಹಂತದ ಉದ್ಯಮಿಗಳಿಗೆ ಮೂಲ ಸೌಕರ್ಯ, ಮಾರ್ಗದರ್ಶನ, ನೆಟ್ವರ್ಕಿಂಗ್, ಮಾರುಕಟ್ಟೆ ಸಂಪರ್ಕ ಹಾಗೂ ಅನುದಾನ ಮಾರ್ಗವನ್ನು ನೀಡಲಾಗುವುದು. ಪ್ರೀ ಇನ್ಕ್ಯುಬೇಷನ್ ಮತ್ತು ಐಡಿಯಾ ಮಾರ್ಗದರ್ಶನ, 10 ಲಕ್ಷದವರೆಗೂ ಸ್ಟಾರ್ಟ್ಅಪ್ ಅನುದಾನ, ಲಭ್ಯವಿರುವ ಯಂತ್ರೋಪಕರಣ ಬಳಸಲು ಅವಕಾಶ, ಪ್ರೋಟೋಟೈಪ್ ಅಭಿವೃದ್ಧಿ ಸಹಾಯ, ವ್ಯವಹಾರ ಮಾರ್ಗದರ್ಶನ ಮತ್ತು ಮಾರುಕಟ್ಟೆ ಸಂಪರ್ಕ, ಹೂಡಿಕೆದಾರರ ಸಂಪರ್ಕ ಮತ್ತು ಅನುದಾನ ಸಹಾಯ ಮಾಡಲಾಗುವುದೆಂದು ತಿಳಿಸಿದರು. ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸಲಾಗುವುದು. ಶಾಶ್ವತ ಉದ್ಯೋಗಾವಕಾಶ ಸೃಷ್ಟಿ, ಶಿಕ್ಷಣ, ಉದ್ಯಮ ಆವಿಷ್ಕಾರಗಳ ನಡುವೆ ಸೇತುವೆ ನಿರ್ಮಾಣ, ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು ಹಾಗೂ ಯುವ ಉದ್ಯಮಿಗಳು ಇನ್ಕ್ಯುಬೇಷನ್ ಬೆಂಬಲ ಪಡೆಯಬಹುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾರ್ಗದರ್ಶಕರಾದ ರವೀಂದ್ರ ಹಾಗೂ ಪಾಂಡೆ ಉಪಸ್ಥಿತರಿದ್ದರು. ನಗರದ ಸ್ವಚ್ಛತೆಗೆ ರಸ್ತೆ ಬದಿ ವ್ಯಾಪಾರಿಗಳು ಸಹಕರಿಸಿ. ನಗರಸಭಾ ಪೌರಾಯುಕ್ತರಾದ ಪರಶುರಾಮ್ ಎಂ ಛಲವಾದಿ. ನಗರಸಭೆ ಕಚೇರಿ ಸಭಾಂಗಣದಲ್ಲಿ ನಡೆದ ರಸ್ತೆ ಬದಿ ತಳ್ಳುಗಾಡಿ ವ್ಯಾಪಾರಿಗಳು ಸಭೆಯಲ್ಲಿ ಮಾತನಾಡಿದ ನಗರಸಭಾ ಪೌರಾಯುಕ್ತರು, ನಗರವನ್ನು ಸ್ವಚ್ಛವಾಗಿ ಇರಿಸುವ ಗುರಿ ಹೊಂದಲಾಗಿದೆ. ಹಾಗಾಗಿ ಎಲ್ಲೆಂದರಲ್ಲಿ ಕಸ ಹಾಕದೆ ತಮ್ಮ ಅಂಗಡಿ ಮುಂಭಾಗದಲ್ಲಿ ಡಬ್ಬವನ್ನಿಟ್ಟು ಕಸ ಹಾಕುವ ಮೂಲಕ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಿಷೇಧಿತ ಪ್ಲಾಸ್ಟಿಕ್ ಬಳಸದೆ ಬಟ್ಟೆ ಬ್ಯಾಗ್ ಬಳಸುವ ಮೂಲಕ ನಗರದ ಸ್ವಚ್ಛತೆಗೆ ಸಹಕರಿಸಬೇಕು. ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಸೂಚನೆ ನೀಡಿದರು. ಸಭೆಯಲ್ಲಿ ಪರಿಸರ ಅಭಿಯಂತರರಾದ ರೂಪಾ, ಕಂದಾಯ ಅಧಿಕಾರಿ ಹೇಮಂತ್ ಕುಮಾರ್, ಆರೋಗ್ಯ ಅಧಿಕಾರಿ ಮಂಜುನಾಥ್, ರಸ್ತೆ ಬದಿ ವ್ಯಾಪಾರಿಗಳು ಭಾಗವಹಿಸಿದ್ದರು. ಸ್ವಚ್ಛ ಇಟ್ಕೊಳ್ಳಿ. ಚರಂಡಿ ಒಳಗೆ ಯಾವುದೇ ರೀತಿಯಲ್ಲಿ ಕಸ ಕಟ್ಟಿ ಹಾಕಬೇಕು. ಏನೊಂದು ಪ್ಲಾಸ್ಟಿಕ್ ಫುಲ್ ನಿಷೇಧ ಮಾಡಿ, ಪ್ಲಾಸ್ಟಿಕ್ಕನ್ನು ಯಾವುದೇ ರೀತಿಯಲ್ಲಿ ನೀವು ಬಳಕೆ ಮಾಡಬಾರ್ದು. ನೀವು ಕೊಳ್ಳೇ ಇಲ್ಲ ಅಂದ್ರೆ ನಾವು ಯಾರು ಮಾಡೋಲ್ಲ. ನೀವು ಮತ್ತೊಮ್ಮೆ ಮುಖ್ಯಾಂಶಗಳು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಅವರಿಂದ ಘನತ್ಯಾಜ್ಯ ನಿರ್ವಹಣೆಯ ಯಂತ್ರೋಪಕರಣಗಳಿಗೆ ಚಾಲನೆ. ಸೇವೆಗಳಲ್ಲಿ ಲೋಪ ಕಂಡುಬಂದರೆ ಗ್ರಾಹಕರ ಕೋರ್ಟ್ನಲ್ಲಿ ದೂರು ಸಲ್ಲಿಸಬಹುದು. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಶ್ರೀನಿಧಿ ಸಲಹೆ. ಕಾರ್ ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ, 6 ಜನ ಪ್ರಯಾಣಿಕರು ಸಜೀವ ದಹನ. ಡಿಎಸ್ಟಿ ನಿಧಿ ಯೋಜನೆಯಡಿ ಸ್ಟಾರ್ಟ್ಅಪ್ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ. ಯಶಸ್ವಿ ನಾಗ್. ನಗರದ ಸ್ವಚ್ಛತೆಗೆ ರಸ್ತೆ ಬದಿ ವ್ಯಾಪಾರಿಗಳು ಸಹಕರಿಸಿ. ನಗರಸಭಾ ಪೌರಾಯುಕ್ತರಾದ ಪರಶುರಾಮ್ ಎಂ ಛಲವಾದಿ.